ಪೂರ್ವಾಭಾದ್ರ ನಕ್ಷತ್ರಕ್ಕೆ 9ನೇ ನಕ್ಷತ್ರ ಆರಿದ್ರ ಆಗಿರುವುದರಿಂದ ಅದು ನಿಮಗೆ ಪರಮಮಿತ್ರ ತಾರೆಯಾಗಿರುತ್ತದೆ. ಪರಮಮಿತ್ರ ತಾರೆ ವ್ಯಕ್ತಿಗೆ ಘನತೆ, ಪ್ರತಿಷ್ಠೆ, ಸೌಖ್ಯ, ನೆಮ್ಮದಿ, ಆಧ್ಯಾತ್ಮಿಕ ಬಾಂಧವ್ಯ, ಹಿಂಬಾಲಕರು ಮತ್ತು ಸಮಾಜ ಮತ್ತು ಅತಿ ಮುಖ್ಯ ಮಿತ್ರರನ್ನ ಸೂಚಿಸುವುದರಿಂದ ಇವೆಲ್ಲಾ ಶುಭಫಲಗಳು. ಮೇರೆ ತಮಗೆಲ್ಲ ಅಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಜ್ಯೋತಿಷ್ಯ ಎಂಬ ಅದ್ಭುತ ವಿಷಯದ ಬಗ್ಗೆ ಹಲವಾರು ಅದ್ಭುತ ರಹಸ್ಯಗಳನ್ನ ಈ ಚಾನಲ್ ಮುಖಾಂತರ ತಮ್ಮ ಮುಂದೆ ನಾನು ತರಬಯಸುತ್ತಿದ್ದೇನೆ. ಆತ್ಮೀಯರೇ, ಶಿವಪ್ರಕಾಶ್ ಆದ ನಾನು ಹಲವಾರು ವರ್ಷಗಳಿಂದ ಜ್ಯೋತಿಷ್ಯದಲ್ಲಿ ಕಲಿತ ವಿಷಯಗಳನ್ನ ತಮ್ಮ ಮುಂದೆ ಈ ವಿಡಿಯೋ ಸರಣಿಗಳ ಮೂಲಕ ತರುತ್ತಿದ್ದೇನೆ. ಆತ್ಮೀಯರೇ, ಈ ದಿನ ಪೂರ್ವಾಭಾದ್ರ ಜನ್ಮ ನಕ್ಷತ್ರದ ಶುಭ ಮತ್ತು ಅಶುಭ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಪೂರ್ವಾಭಾದ್ರ ಜನ್ಮ ನಕ್ಷತ್ರದ ಶುಭ ಮತ್ತು ಅಶುಭ ನಕ್ಷತ್ರಗಳ ಪಟ್ಟಿಯನ್ನ ತಾವು ಪರಿಶೀಲನೆ ಮಾಡಿ. ಜನ್ಮ ನಕ್ಷತ್ರದಿಂದ ಪರಮಮಿತ್ರ ತಾರೆಯವರೆಗೆ 27 ನಕ್ಷತ್ರಗಳನ್ನ ಹಂಚಿಕೆ ಮಾಡಿ ಪಟ್ಟಿ ಮಾಡಲಾಗಿದೆ. ಇದನ್ನ ತಾವು ಕೂಲಂಕುಷವಾಗಿ ಪರಿಶೀಲಿಸಿಕೊಳ್ಳಿ. ಯಾವುದೇ ಕಾರ್ಯಕ್ಕೂ ಮೊದಲು 1ನೇ ಗುಂಪಿನ ನಕ್ಷತ್ರಗಳ ಪಟ್ಟಿಯನ್ನ ಪರಿಶೀಲಿಸಿ, ನಂತರ 2ನೇ ಗುಂಪಿನ ನಕ್ಷತ್ರಗಳ ಪಟ್ಟಿ ಹಾಗೂ ಕೊನೆಯದಾಗಿ 3ನೇ ಗುಂಪಿನ ನಕ್ಷತ್ರಗಳನ್ನ ತಾವು ಪರಿಗಣಿಸಬೇಕೆಂದು ನನ್ನ ನಮ್ರ ವಿನಂತಿ. ಪೂರ್ವಾಭಾದ್ರ ನಕ್ಷತ್ರದ ಅಧಿಪತಿ ಗುರು ಆಗಿರುತ್ತದೆ. ಪುನರ್ವಸು ಮತ್ತು ವಿಶಾಖ ನಕ್ಷತ್ರ ಸಹ ಗುರುವಿನ ಅಧಿಪತ್ಯದಲ್ಲಿ ಬರುವುದರಿಂದ ಅವು ಸಹ ಜನ್ಮ ನಕ್ಷತ್ರಗಳೆಂದೇ ಪರಿಗಣಿಸಲಾಗುತ್ತದೆ. ನಿಮ್ಮ ಜನ್ಮ ನಕ್ಷತ್ರ ಪೂರ್ವಭದ್ರಾಗೆ ಗುರು ಅಧಿಪತಿಯಾಗಿರುವ ಕಾರಣ ಹಾಗೂ ಗುರುವಿನ ಅಧಿಪತ್ಯದಲ್ಲಿರುವ 12 ನಕ್ಷತ್ರ ಪುನರ್ವಸು ಮತ್ತು ವಿಶಾಖ ನಕ್ಷತ್ರ ಇರುವ ದಿನಗಳಲ್ಲಿ ಮನಸ್ಸು ಬಹಳ ಚಂಚಲವಾಗಿ ಮಿಶ್ರ ಫಲವನ್ನ ಸೂಚಿಸುವುದರಿಂದ ಆ ದಿನ ಶುಭ ಕಾರ್ಯಗಳನ್ನ ಮಾಡಬೇಡಿ. ಪೂರ್ವಾಭಾದ್ರ ನಕ್ಷತ್ರಕ್ಕೆ 2ನೇ ನಕ್ಷತ್ರ ಉತ್ತರಾಭಾದ್ರ ಆಗಿರುವುದರಿಂದ ಅದು ನಿಮಗೆ ಸಂಪತ್ತಾರೆ ಆಗಿರುತ್ತದೆ. ಅದೇ ರೀತಿ ಶನಿ ಅಧಿಪತಿಯಾಗಿರುವ 2ನೇ ಗುಂಪಿನ ಪುಷ್ಯ ಮತ್ತು 3ನೇ ಗುಂಪಿನ ಅನುರಾಧ ನಕ್ಷತ್ರ ಸಹ ಸಂಪತ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಸಂಪತ್ತಾರೆ ಇರುವ ದಿನ ಹಣಕಾಸು ವ್ಯವಹಾರಗಳನ್ನು ಆರಂಭಿಸಿದರೆ ಯಶಸ್ಸು ಗ್ಯಾರಂಟಿ. ಪೂರ್ವಾಭಾದ್ರ ನಕ್ಷತ್ರದ ನೀವು ಶನಿ ಅಧಿಪತಿಯಾಗಿರುವ ಪುಷ್ಯ, ಅನುರಾಧ ಮತ್ತು ಉತ್ತರಾಭಾದ್ರ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ. ಪೂರ್ವಾಭಾದ್ರ ನಕ್ಷತ್ರಕ್ಕೆ 3ನೇ ನಕ್ಷತ್ರ ರೇವತಿ ಆಗಿರುವುದರಿಂದ ಅದು ನಿಮಗೆ ವಿಪತ್ತಾರೆ ಆಗುತ್ತದೆ. ಅದೇ ರೀತಿ ಬುಧ ಅಧಿಪತಿಯಾಗಿರುವ 2ನೇ ಗುಂಪಿನ ಆಶ್ಲೇಷ ಮತ್ತು 3ನೇ ಗುಂಪಿನ ಜ್ಯೇಷ್ಠ ನಕ್ಷತ್ರ ಸಹ ವಿಪತ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ. ವಿಪತ್ತಾರೆ ವ್ಯಕ್ತಿಗೆ ಅಡೆತಡೆ, ಜೀವಕ್ಕೆ ಅಪಾಯ, ವ್ಯವಹಾರ ನಷ್ಟ ಮತ್ತು ಚಿಂತೆಯನ್ನ ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು. ಆದ್ದರಿಂದ ಪೂರ್ವಾಭಾದ್ರ ನಕ್ಷತ್ರದ ನೀವು ಬುಧ ಅಧಿಪತಿಯಾಗಿರುವ ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ. ಪೂರ್ವಾಭಾದ್ರ ನಕ್ಷತ್ರಕ್ಕೆ 4ನೇ ನಕ್ಷತ್ರ ಅಶ್ವಿನಿ ಆಗಿರುವುದರಿಂದ ಅದು ನಿಮಗೆ ಕ್ಷೇಮತಾರೆಯಾಗಿರುತ್ತದೆ. ಅದೇ ರೀತಿ ಕೇತು ಅಧಿಪತಿಯಾಗಿರುವ 2ನೇ ಗುಂಪಿನ ಮಖ ಮತ್ತು 3ನೇ ಗುಂಪಿನ ಮೂಲ ನಕ್ಷತ್ರ ಸಹ ಕ್ಷೇಮತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಕ್ಷೇಮತಾರೆ ವ್ಯಕ್ತಿಗೆ ಗೌರವ, ಆರೋಗ್ಯ, ರೋಗಮುಕ್ತಿ ಮತ್ತು ಸೌಕರ್ಯವನ್ನ ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು. ಆದರೂ ಪೂರ್ವಾಭಾದ್ರ ಜನ್ಮ ನಕ್ಷತ್ರದಿಂದ 22ನೇ ನಕ್ಷತ್ರ ಮೂಲ ನಕ್ಷತ್ರ ವಿನಾಶ ಮತ್ತು ವಿಧ್ವಂಸವನ್ನ ಸೂಚಿಸುವುದರಿಂದ ಆ ನಕ್ಷತ್ರ ಅಧಿಪತಿಯಾದ ಕೇತುವಿನ ಅಶ್ವಿನಿ, ಮಖ ಮತ್ತು ಮೂಲ ನಕ್ಷತ್ರದ ದಿನ ಬಹಳ ಹುಷಾರಾಗಿದ್ದು ಶುಭ ಕಾರ್ಯವನ್ನ ಮಾಡಲೇಬಾರದು. ಪೂರ್ವಾಭಾದ್ರ ನಕ್ಷತ್ರಕ್ಕೆ 5ನೇ ನಕ್ಷತ್ರ ಭರಣಿ ಆಗಿರುವುದರಿಂದ ಅದು ನಿಮಗೆ ಪ್ರತ್ಯಕ್ಷ ಆಗಿರುತ್ತದೆ. ಅದೇ ರೀತಿ ಶುಕ್ರ ಅಧಿಪತಿಯಾಗಿರುವ 2ನೇ ಗುಂಪಿನ ಕುಬ್ಬ ಮತ್ತು 3ನೇ ಗುಂಪಿನ ಪೂರ್ವಾಷಾಢ ನಕ್ಷತ್ರ ಸಹ ಪ್ರತ್ಯಕ್ಷ ಎಂದೇ ಪರಿಗಣಿಸಲಾಗುತ್ತದೆ. ಪ್ರತ್ಯಕ್ಷ ವ್ಯಕ್ತಿಗೆ ತೊಂದರೆ, ದುಃಖ, ಶತ್ರು, ಮಾನಸಿಕ ಗೊಂದಲ ಮತ್ತು ಕೆಲಸ ಕಾರ್ಯ ಮುಗಿಸಲು ಅಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು. ಪೂರ್ವಾಭಾದ್ರ ನಕ್ಷತ್ರದ ನೀವು ಶುಕ್ರ ಅಧಿಪತಿಯಾಗಿರುವ ಭರಣಿ, ಪುಬ್ಬ ಮತ್ತು ಪೂರ್ವಾಷಾಢ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ. ಪೂರ್ವಾಭಾದ್ರ ನಕ್ಷತ್ರಕ್ಕೆ 6ನೇ ನಕ್ಷತ್ರ ಕೃತಿಕಾ ಆಗಿರುವುದರಿಂದ
ಅದು ನಿಮಗೆ ಸಾಧಕ ತಾರೆಯಾಗಿರುತ್ತದೆ. ಅದೇ ರೀತಿ ರವಿ ಅಧಿಪತಿಯಾಗಿರುವ 2ನೇ ಗುಂಪಿನ ಉತ್ತರ ಮತ್ತು 3ನೇ ಗುಂಪಿನ ಉತ್ತರಾಷಾಢ ನಕ್ಷತ್ರ ಸಹ ಸಾಧಕ ತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಸಾಧಕ ತಾರೆ ವ್ಯಕ್ತಿಗೆ ಯಶಸ್ಸು, ಲಾಭ, ಭಗವಂತನ ಕೃಪೆ, ದೇವತಾರಾಧನೆ, ಯಶಸ್ಸು ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲಾ ಶುಭಫಲಗಳು. ಪೂರ್ವಭಾದ್ರ ನಕ್ಷತ್ರಕ್ಕೆ ಉತ್ತರಾ ನಕ್ಷತ್ರ ವೇದ ಆಗಿರುವುದರಿಂದ ನೀವು ರವಿ ಅಧಿಪತಿಯಾಗಿರುವ ಉತ್ತರಾ ನಕ್ಷತ್ರವನ್ನ ಬಿಟ್ಟು ಉಳಿದ ಉತ್ತರಾಷಾಢ ಮತ್ತು ಕೃತಿಕಾ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ. ಪೂರ್ವಭಾದ್ರ ನಕ್ಷತ್ರಕ್ಕೆ 7ನೇ ನಕ್ಷತ್ರ ರೋಹಿಣಿ ಆಗಿರುವುದರಿಂದ ಅದು ನಿಮಗೆ ವದತಾರಿಯಾಗಿರುತ್ತದೆ. ಅದೇ ರೀತಿ ಚಂದ್ರ ಅಧಿಪತಿಯಾಗಿರುವ 2ನೇ ಗುಂಪಿನ ಹಸ್ತ ಮತ್ತು 3ನೇ ಗುಂಪಿನ ಶ್ರವಣ ನಕ್ಷತ್ರ ಸಹ ವದತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಎಲ್ಲಾ ನಕ್ಷತ್ರಗಳಲ್ಲಿ ಅತಿ ಅಶುಭ ನಕ್ಷತ್ರವಾದ ವದತಾರೆ ವ್ಯಕ್ತಿಗೆ ಮರಣಕ್ಕೆ ಹತ್ತಿರವಾದ ತೊಂದರೆ, ವಿನಾಶ ಮತ್ತು ಮರಣ, ಅಪಾರ ತೊಂದರೆ, ವಕ್ರತೆ ಮತ್ತು ರಾಕ್ಷಸತ್ವ, ಅದೃಷ್ಟಹೀನತೆ ಮತ್ತು ಸಹಾಯ ನಿರಾಕರಣೆ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲಾ ಅಶುಭ ಫಲಗಳು. ಪೂರ್ವಭಾದ್ರ ನಕ್ಷತ್ರದ ನೀವು ಚಂದ್ರ ಅಧಿಪತಿಯಾಗಿರುವ ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ. ಪೂರ್ವಭಾದ್ರ ನಕ್ಷತ್ರಕ್ಕೆ 8ನೇ ನಕ್ಷತ್ರ ಮೃಗಶಿರ ಆಗಿರುವುದರಿಂದ ಅದು ನಿಮಗೆ ಮಿತ್ರತಾರೆಯಾಗಿರುತ್ತದೆ. ಅದೇ ರೀತಿ ಪೂಜಾಧಿಪತಿಯಾಗಿರುವ 2ನೇ ಗುಂಪಿನ ಚಿತ್ತ ಮತ್ತು 3ನೇ ಗುಂಪಿನ ಧನಿಷ್ಠ ನಕ್ಷತ್ರ ಸಹ ಮಿತ್ರತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಮಿತ್ರತಾರೆ ವ್ಯಕ್ತಿಗೆ ಸಂಪತ್ತು, ಗೌರವ, ಸ್ನೇಹಿತ, ಸಂಬಂಧ, ಒಪ್ಪಂದ, ಕಷ್ಟಕಾಲದಲ್ಲಿ ರಕ್ಷಿಸುವವರು ಮತ್ತು ಮನಸ್ಸು ಪರಿಶುದ್ಧವಾಗಿ ಸರಿಯಾದ ನಿರ್ಧಾರ ಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲಾ ಶುಭಫಲಗಳು. ಆದ್ದರಿಂದ ಪೂರ್ವಭಾದ್ರ ನಕ್ಷತ್ರದ ನೀವು ಪೂಜಾಧಿಪತಿಯಾಗಿರುವ ಮೃಗಶಿರ, ಚಿತ್ತ ಮತ್ತು ಧನಿಷ್ಠ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ. ಪೂರ್ವಭಾದ್ರ ನಕ್ಷತ್ರಕ್ಕೆ 9ನೇ ನಕ್ಷತ್ರ ಆರಿದ್ರ ಆಗಿರುವುದರಿಂದ ಅದು ನಿಮಗೆ ಪರಮಮಿತ್ರ ತಾರೆಯಾಗಿರುತ್ತದೆ. ಅದೇ ರೀತಿ ರಾಹು ಅಧಿಪತಿಯಾಗಿರುವ 2ನೇ ಗುಂಪಿನ ಸ್ವಾತಿ ಮತ್ತು 3ನೇ ಗುಂಪಿನ ಶತಭಿಷ ನಕ್ಷತ್ರ ಸಹ ಪರಮಮಿತ್ರ ತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಪರಮಮಿತ್ರ ತಾರೆ ವ್ಯಕ್ತಿಗೆ ಘನತೆ, ಪ್ರತಿಷ್ಠೆ, ಸೌಖ್ಯ, ನೆಮ್ಮದಿ, ಆಧ್ಯಾತ್ಮಿಕ ಬಾಂಧವ್ಯ, ಹಿಂಬಾಲಕರು ಮತ್ತು ಸಮಾಜ ಮತ್ತು ಅತಿ ಮುಖ್ಯ ಮಿತ್ರರನ್ನ ಸೂಚಿಸುವುದರಿಂದ ಇವೆಲ್ಲಾ ಶುಭಫಲಗಳು. ಪೂರ್ವಭಾದ್ರ ನಕ್ಷತ್ರದ ನೀವು ರಾಹು ಅಧಿಪತಿಯಾಗಿರುವ ಆರಿದ್ರ, ಸ್ವಾತಿ ಮತ್ತು ಶತಭಿಷ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ತಮಗೆ ಇಷ್ಟವಾದರೆ ಪೂರ್ವಭಾದ್ರ ನಕ್ಷತ್ರ ನೀವು ಈ ವಿವರಗಳನ್ನ ಒಂದೆಡೆ ಬರೆದಿಟ್ಟುಕೊಳ್ಳಿ. 27 ನಕ್ಷತ್ರಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿದ ಮೇಲೆ ಕೊನೆಯದಾಗಿ ಒಂದು ವಿಡಿಯೋದಲ್ಲಿ ಇವುಗಳ ಉಪಯೋಗವನ್ನು ತಾವು ಯಾವ ರೀತಿ ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಇದು ನಿಮ್ಮ ಯಶಸ್ವಿ ಜೀವನಕ್ಕೆ ಸಹಾಯ ಮಾಡುತ್ತದೆ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ತಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕೋರುತ್ತಿದ್ದೇನೆ. ವಂದನೆಗಳು.